ತುಂಗಭದ್ರಾ ಡ್ಯಾಂನ ಗೇಟ್ ಕೊಚ್ಚಿ ಹೋಗಿ 4 ದಿನವೇ ಉರುಳಿ ಹೋಯಿತು. ಲಕ್ಷ ಕ್ಯೂಸೆಕ್ ನೀರು ಈ ಕ್ಷಣದವರೆಗೂ ಸಮುದ್ರ ಸೇರ್ತಿದೆ. ಇದರ ನಡುವೆ ಗೇಟ್ ತಯಾರಿಕೆ ಕೆಲಸ ಅಂತಿಮ ಘಟ್ಟ ತಲುಪಿದ್ದು ಇಂದು ರಾತ್ರಿಯೇ ಆಪರೇಷನ್ ಆರಂಭವಾಗಲಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈಗಾಗಲೇ ಬರದಿಂದ ಸಾಗ್ತಾ ಇರುವಂತದ್ದು. ಇವತ್ತು ಸ್ಟಾಪ್ ಗೇಟ್ಗೆ ಪೂಜೆಯನ್ನ ಮಾಡಿದ್ದಾರೆ. ಇವತ್ತು ಫಸ್ಟ್ ಇದೇನೆ ಸ್ಟಾಪ್ ಗೇಟ್ ಆಗ್ಬೇಕಂತ. ಈಗ ನಾರಾಯಣ ಇಂಜಿನಿಯರ್ಸ್ ವರ್ಕ್ಸ್ ನಲ್ಲಿ ಎಲ್ಲವೂ ಕೂಡ ತೆಗೆದುಕೊಂಡು ಈಗಾಗಲೇ ವರ್ಕರ್ಸ್ ಡ್ಯಾಮ್ ಕಡೆ ಹೋಗ್ತಾ ಇರೋ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ JSW ಸಿಬ್ಬಂದಿ ಮತ್ತು ಡ್ಯಾಮ್ ತಜ್ಞ ಕನ್ಯಯ್ಯ ನಾಯ್ಡು ಅವರ ಜೊತೆಗೆ ಜೀವವನ್ನ ಪಣಕ್ಕಿಟ್ಟು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಭರದಿಂದ ಸಾಗಿರೋ ಗೇಟ್ ನಿರ್ಮಾಣ ಕಾರ್ಯ, ಗೇಟ್ ಅಳವಡಿಸಲು ಸನ್ನದ್ಧವಾಗಿರೋ ಕ್ರೇನ್ಗಳು, ಜಲರಾಶಿಯ ನಡುವಿನ ಬಿಗ್ ಆಪರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ವಿಘ್ನ ನಿವಾರಕನ ಪೂಜೆಯೂ ನಡೆದಿದೆ. ತುಂಗಭದ್ರಾ ಡ್ಯಾಂಗೆ ಗೇಟ್ ಅಳವಡಿಸಲು ಕ್ಷಣಗಣನೆ, ವಿಘ್ನ ನಿವಾರಕನ ಪೂಜೆ, ಕ್ರೇನ್ಗಳು, ತಂತ್ರಜ್ಞರು ಸನ್ನದ್ಧ. 4 ದಿನವೇ ಉರುಳಿ ಹೋಯಿತು. ಲಕ್ಷ ಕ್ಯೂಸೆಕ್ ನೀರು ಈ ಕ್ಷಣದವರೆಗೂ ವ್ಯರ್ಥವಾಗಿ ಹರಿದು ಹೋಗ್ತಿದೆ. ತುಂಗಭದ್ರಾ ಡ್ಯಾಂ ಬಳಿ ಇಂಥ ದೃಶ್ಯ ಕಂಡ್ರೆ ಅತ್ತ ವರ್ಕ್ಶಾಪ್ಗಳಲ್ಲಿ ಯುದ್ಧೋಪಾದಿಯಲ್ಲಿ ಗೇಟ್ಗಳ ನಿರ್ಮಾಣ ಕಾರ್ಯವಾಗ್ತಿದೆ. ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್, ಜಿಂದಾಲ್ ಸ್ಟೀಲ್ ವರ್ಕ್ಸ್ ಹಾಗೂ ಕೊಪ್ಪಳದ ಹಿಂದೂಸ್ತಾನ್ ಕಂಪನಿ ಸೇರಿದಂತೆ 3 ಕಡೆ ಗೇಟ್ ನಿರ್ಮಾಣವಾಗ್ತಿದ್ದು ಗೇಟ್ಗಳು ಫಿನಿಶಿಂಗ್ ಹಂತಕ್ಕೆ ಬಂದಿವೆ. ಕೊಪ್ಪಳ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನುವಂಥ ಒಂದು ಕಂಪನಿಯಲ್ಲಿ 2 ಗೇಟ್ಗಳನ್ನು ತಯಾರು ಮಾಡಲಾಗ್ತಿದೆ. 3 ಗೇಟ್ಗಳು ಹೊಸಪೇಟೆಯಲ್ಲಿ ಸಿದ್ಧ ಆಗ್ತಾ ಇದ್ರೆ ಮತ್ತೆರಡು ಗೇಟ್ಗಳನ್ನು ಈ ಹೊಸಳ್ಳಿಯಲ್ಲಿರ್ತಕ್ಕಂಥ ಹಿಂದೂಸ್ತಾನ್ ಇಂಜಿನಿಯರಿಂಗ್ ವರ್ಕ್ಸ್ ಘಟಕದಲ್ಲಿ ತಯಾರು ಮಾಡ್ತಾ ಇರೋದು. ಕಳೆದ 3 ದಿನಗಳಿಂದ 40ಕ್ಕೂ ಹೆಚ್ಚು ಸಿಬ್ಬಂದಿ ದಿನದ 24 ಗಂಟೆಗಳ ಕಾಲ ಶ್ರಮವಹಿಸಿ ಇಲ್ಲಿ 2 ಗೇಟ್ಗಳನ್ನು ತಯಾರು ಮಾಡೋದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಗೇಟ್ ನಿರ್ಮಾಣ ಒಂದು ಕಡೆಯಾದ್ರೆ ಇತ್ತ 19ನೇ ಗೇಟ್ ಬಳಿ ಕ್ರೇನ್, ವೆಲ್ಡಿಂಗ್ ಗ್ಯಾಸ್, ಆಕ್ಸಿಜನ್ ಸಿಲಿಂಡರ್ ಸೇರಿದಂತೆ ಎಲ್ಲಾ ಸಲಕರಣೆಗಳನ್ನು ಶಿಫ್ಟ್ ಮಾಡಲಾಗಿದೆ. ಕಾರ್ಯನ ನಿರ್ವಹಿಸೋಸ್ಕರ ಬೃಹದಾಕಾರದ 2 ಕ್ರೇನ್ಗಳು ತುಂಗಭದ್ರಾ ಡ್ಯಾಮ್ ಮೇಲೆ ಹೊರಟಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸಬಹುದು. ಅಷ್ಟಕ್ಕೂ ಮೊದಲ ಗೇಟ್ ಆಗಮಿಸಿದ್ರೆ ಇಂದು ರಾತ್ರಿ ವೇಳೆಯೇ ಗೇಟ್ ಅಳವಡಿಕೆ ಕೆಲಸ ಆರಂಭ ಆಗಲಿದೆ. ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲೇ ಕೆಲಸ ನಡೀತಿದೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ 19ನೇ ಗೇಟ್ ಬಳಿ ಪೂಜೆ ನೆರವೇರಿಸಿ ಗೇಟ್ ಅಳವಡಿಕೆ ಕೆಲಸಕ್ಕೆ ಚಾಲನೆ ನೀಡಿದ್ರು. ಮೊದಲು ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸ್ತೀವಿ ಅಂದ್ರು. 92 TMC ನೀರಿದೆ ಈಗ ಸದ್ಯಕ್ಕೆ. ಈಗ ಸ್ಟಾಪ್ ಗೇಟ್ ಆಗಿಬಿಟ್ರೆ ನೀರು ಆಚೆ ಹೋಗಲ್ಲ. ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಕ್ ರೆಡಿ ಮಾಡಬೇಕಾದ್ರೆ ನಾವು 60 TMC ಬಿಡಬೇಕಾಗ್ತದೆ. ಅದು ಮುಂದೆ ಆಮೇಲೆ ಇದನ್ನು ಸ್ಟಾಪ್ ಗೇಟಲ್ಲಿ ಟ್ರಯಲ್ ಬೇಸಿಕಲ್ಲಿ ನೋಡ್ತಾರೆ. ಟೆಕ್ನಿಕಲ್ ಅವ್ರು ಏನು ಹೇಳ್ತಾರೆ 100% ಇದಲ್ಲೇ ಸೆಟೆಟ್ ಆಗ್ತಂತಾರೆ. ಗೇಟ್ ಅಳವಡಿಕೆಗೂ ಮುನ್ನ ಗಂಗಾ ಪೂಜೆ ನೆರವೇರಿದ್ದು ವಿಘ್ನಗಳು ಬಾರದಿರಲಿ ಅಂತ ವಿಘ್ನೇಶ್ವರ ಪೂಜೆಯನ್ನು ನೆರವೇರಿಸಲಾಗಿದೆ. ದುರ್ಗಾ ಸಹಿತವಾಗಿ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿಕೊಂಡು ನಾವು ಕೂಷ್ಮಾಂಡ ಬಲಿ ಅಂತ ಕರಿತೀವಿ, ಕುಂಬಳಕಾಯಿ ಹೊಡೆದು ಪೂಜೆಯನ್ನು ಅಂದರೆ ಗೇಟನ್ನು ಅಳವಡಿಸೋದಕ್ಕೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾವು ಪ್ರಾರಂಭ ಮಾಡೋದು. ಮೊನ್ನೆ ಭತ್ತ ನಾಟಿ ಮಾಡಿರೋ ರೈತರಿಗೆ ಆತಂಕ. 2 ತಿಂಗಳಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾದ್ರೂ ಕೊಪ್ಪಳ ಜಿಲ್ಲೆಗೆ ವರುಣ ಕೃಪೆ ತೋರಿಲ್ಲ. ಬಿತ್ತನೆ ಕನಸನ್ನೇ ರೈತರು ಕೈಬಿಟ್ಟಿದ್ರು. ಆದರೆ ಮಲೆನಾಡ ಮಳೆಗೆ ಡ್ಯಾಂ ತುಂಬ್ತಾ ಇದ್ದಂತೆ ಕೊಪ್ಪಳ ಜಿಲ್ಲೆಯಲ್ಲೇ 68,000 ಹೆಕ್ಟೇರ್ನಲ್ಲಿ ಭತ್ತ ನಾಟಿ ಮಾಡಲಾಗಿದೆ. ಆ ರೈತರಿಗೆಲ್ಲ ಈಗ ಢವ ಶುರುವಾಗಿದೆ. ಹೊರಗೆ ಹೋಗ್ಬಿಟ್ರೆ ನಮ್ಗೆ ಸಂತೋಷ ಏನೈತೆ, ಕಷ್ಟನಲ್ಲ. 2 ಬೆಳೆ ಬೆಳಿತಾರೆ ನಮ್ಗೆ ಉಳಿಯಾಕ ಭಾಳ ಕಷ್ಟ ಐತೆ. 50,000 60,000 ಇಡ್ತೀವಿ ಒಂದೊಂದು ಎಕರೆಗೆ, ಖರ್ಚುಗಳು ಭಾಳ ಆಗ್ಬಿಟ್ಟಾಗತ್ತ. ಈಗ ಉಳಿತಾಯ ಒಂದು ಬೆಳೆಗೆ ಎಲ್ಲಿ ಉಳಿತೈತೆ? ಈ ಬೆಳೆ ಅಂತೂ ಲಾಸ್ ಆಗತ್ತೆ. ಎಷ್ಟು ಏನು ಬೆಳೆ ಬರ್ತೋ ಅದೇ ನಮ್ಮ ಉಳಿತಾಯ. ಗೇಟ್ಗಳಿಗೆ ಅಂತಿಮ ರೂಪ ನೀಡಲಾಗ್ತಿದ್ದು ಯಾವುದೇ ಕ್ಷಣದಲ್ಲಾದ್ರೂ ಪ್ಲಾನ್ 1 ಆರಂಭ ಆಗಲಿದೆ. ಈ ಕೆಲಸ ಸಕ್ಸಸ್ ಆಗೋದನ್ನೇ ಲಕ್ಷಾಂತರ ರೈತರು ಎದುರು ನೋಡ್ತಿದ್ದಾರೆ. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಸಂಜಯ್, TV9 ಕೊಪ್ಪಳ.